ಜೋಡಿ ಪಕ್ಕ ಚೆನ್ನಾಗಿದೆ. ಅದಕ್ಕೇನೆ ಜನರು ಈ ಜೋಡಿಯನ್ನ ಇಷ್ಟಪಡ್ತಿರೋದು, ಲೈಕ್ ಮಾಡ್ತಿರೋದು, ಮತ್ತೆ ಒಂದು ಜೋಡಿ ರಿಯಲ್ ಆಗಿ ಒಂದಾಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಿರೋದು. ಯಾಕೆಂದ್ರೆ ಬಿಗ್ ಬಾಸ್ ಮೂಲಕ ಫೇಮಸ್ ಆದ್ರು ಬಿಗ್ ಬಾಸ್ ಸೂರಜ್ ಅವರು ಎಲ್ರಿಗೂ ಕೂಡ ಗೊತ್ತು. ಈಗ ಸದ್ಯಕ್ಕೆ ಅವರೇ ದೇವ ಪಾತ್ರವನ್ನ ಮಾಡ್ತಿರೋದು ಪವಿತ್ರ ಬಂಧನದಲ್ಲಿ. ಇನ್ನ ಪವಿತ್ರ ಪಾತ್ರವನ್ನ ಮಾಡ್ತಿರೋದು ಅಮೂಲ್ಯ ಅಂತ. ಇದಕ್ಕೂ ಮುಂಚೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನೀವು ನೋಡಿರ್ತಾರೆ. ಈಗ ಸದ್ಯಕ್ಕೆ ಇಬ್ರು ತುಂಬಾ ಚೆನ್ನಾಗಿ ಧಾರಾವಾಹಿಯಲ್ಲಿ ಮಿಂಚ್ತಾ ಇದ್ದಾರೆ. ಒಂದು ಪ್ರಮುಖ ಇಬ್ಬರದು ಪಾತ್ರಗಳು ಅಂತ ಹೇಳ್ಬೋದು. ಮದುವೆ ಆಗಾಯ್ತು, ಆರತಾಕ್ಷತೆ, ಅದು ಮನೆಯವರ ಫೋರ್ಸ್ಫುಲಿ ಮಾಡ್ಕೋತಾ ಇರುವಂತದ್ದು ಆರತಾಕ್ಷತೆ. ಸೊ ಅಲ್ಲಿ ಸಾಕಷ್ಟು ಅವಮಾನಗಳು ಪವಿತ್ರಗೆ ಆಗ್ತದೆ. ಈ ರೀತಿಯ ಒಂದು ಮೇಜರ್ ಟ್ವಿಸ್ಟ್ ಈಗ ಧಾರಾವಾಹಿಯಲ್ಲಿ ಬರ್ತಿದೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ? ಪವಿತ್ರ ಮತ್ತೆ ಅಂದ್ರೆ ಸೂರಜ್ ಮತ್ತೆ ಅಮೂಲ್ಯ ಅವರು ರಿಯಲ್ ಲೈಫ್ ಒಂದಾದ್ರೆ ಹೇಗಿರುತ್ತೆ ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ. ಜನರು ಈ ರೀತಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಕಾರಣ ಈ ಒಂದು ಜೋಡಿ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಿದೆ, ಮತ್ತೆ ಹಚ್ಕೊಂಡಿದ್ದಾರೆ, ಒಂದು ಜೋಡಿಯನ್ನ ಇಷ್ಟಪಟ್ಟಿದ್ದಾರೆ. ಜೋಡಿ ಚೆನ್ನಾಗಿ ನಟನೆ ಮಾಡ್ತಿರೋದಕ್ಕೆ ಜನರು ರಿಯಲ್ ಲೈಫ್ ನಲ್ಲೂ ಸಹ ಒಂದಾಗ್ಲಿ ಅಂತ ಕೇಳ್ಕೊತಾ ಇರೋದು. ಯಾಕೆಂದ್ರೆ ವರ್ಕ್ ಆಗಿಲ್ಲ ಅಂತ ಯಾರು ಕೂಡ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ವರ್ಕ್ ಆಗಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಇವರಿಗೆ ತುಂಬಾನೇ ಖುಷಿ ಇದೆ. ಯಾಕೆಂದ್ರೆ ಆನ್ ಸ್ಕ್ರೀನ್ ಜೋಡಿಯನ್ನ ಇಷ್ಟಪಟ್ಟಿದ್ದೀರಾ ಅಂದ್ರೆ ಆಫ್ ಸ್ಕ್ರೀನ್ ಸ್ನೇಹಿತರು ಅಷ್ಟೇನೆ ಅಂತ ಹೇಳ್ತಾರೆ. ಬಟ್ ಜನರಿಗೆ ಆಸೆ ಇರುತ್ತಲ್ಲ, ಅದನ್ನ ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ಕಮೆಂಟ್ಸ್ ಗಳಲ್ಲೆಲ್ಲ ತಿಳಿಸ್ತಾ ಇದ್ದಾರೆ. ಒಟ್ಟಾರೆ ಇದೇ ರೀತಿ ಒಂದು ಜೋಡಿ ತುಂಬಾ ಚೆನ್ನಾಗಿ ನಟಿಸ್ಲಿ, ಒಳ್ಳೆ ರೀತಿಯಲ್ಲಿ ಧಾರಾವಾಹಿ ಬರ್ತಾ ಇದೆ. 1 ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಲಿ, ಒಳ್ಳೆ TRP ಸಹ ಪಡೆದುಕೊಳ್ಳಿ ಅಂತ ವಿಶ್ ಮಾಡ್ತಿದ್ದಾರೆ.